ಇವರು ಮತ್ತೆ ಇವ್ರ ಫ್ಯಾಮಿಲಿ ಆ ಮುಂಬೈಗೆ ಇವ್ರು ಯಾವಾಗ ರೀಚ್ ಆಗಿ ಇವರು ರೀಚ್ ಆದ್ಮೇಲೆ ಆ ಹುಡುಗ ಬಂದು ಹುಡುಗಿ ಫ್ಯಾಮಿಲಿ ಅವ್ರನ್ನ ಎಲ್ಲಾರನ್ನು ಕಾರಲ್ಲಿ ಕರ್ಕೊಂಡೋಗಿ ಆ ಫ್ಯಾಮಿಲಿಯಲ್ಲಿ ಅಲ್ಲಿ ರೀಚ್ ಮಾಡಿದ್ದಾನೆ. ಅವ್ರನ್ನೆಲ್ಲ ಮಾತುಕತೆ ಎಲ್ಲ ಮಾತಾಡಿಸಿ ಅವ್ರನ್ನಲ್ಲೇ ರೆಸ್ಟ್ ಮಾಡಿಸಿದ್ದಾರೆ. ಅವ್ರ ಫ್ಯಾಮಿಲಿ ಅವರು ಆ ಹುಡುಗ ಅವ್ರ ಬ್ರದರ್ ಹುಡುಗಿ ಅವ್ರ ಬ್ರದರ್ ಏನ್ ಫೋನ್ ಮಾಡಿದ್ರು ನಮ್ಗೆ, ನೀವು ಇವಾಗ ಬನ್ನಿ ಅಂತ ಹೇಳಿದ್ರು. ಸೊ ನಾವೇನ್ ಮಾಡಿದ್ವಿ ಸೆಟಪ್ ನಮ್ ಜೊತೆ ಇನ್ನಿಬ್ರು ಅಕಾಂಪ್ಲಿಷ್ ನಮ್ ಜೊತೆ ಇಟ್ಕೊಂಡು ಅವ್ರನ್ನ ಕಳ್ಸಿಕೊಟ್ಟಿದ್ವಿ. ನಾವು ಆ ವಾಚ್ಮನ್ ಜೊತೆ ಯಾರನ್ನ ಸೆಟಪ್ ಮಾಡಕ್ ಹೇಳಿದ್ವೋ ಇವ್ರ ಫ್ಯಾಮಿಲಿನೇ ಅವ್ನ್ ಸೆಟಪ್ ಮಾಡಿದ್ದಾನೆ, ಅದು ನಮಗ್ ಗೊತ್ತಿಲ್ಲ. ಸೊ ಇವಾಗ ಅವ್ರನ್ನ ಪರಿಚಯ ಮಾಡ್ಬೇಕು. ಯಾರೋ ಆ ಹುಡುಗಿ ನಮ್ ಜೊತೆ ಫ್ಯಾಮಿಲಿ ತರ ನಾಟಕ ಮಾಡೋರ್ನ ಪರಿಚಯ ಮಾಡೋದಿಕ್ಕೆ ನಮಗ್ ಕರೆಸಿದ್ರು. ಸೊ ಅದನ್ನ ನಾವು ಅಲ್ಲೋಗಿ ನಾವು ನಿಂತ್ಕೊಂಡು ಅವ್ರ ಜೊತೆ ಮಾತುಕತೆ ಮಾತಾಡಿ ಇವ್ರು ಈ ತರ ಬರ್ತಾರೆ, ನೀವ್ ಹಿಂಗ್ ಬಂದು ನೀವ್ ಹೇಳ್ಬೇಕು ಅಂತ ಎಲ್ಲ ಮಾತುಕತೆ ಮಾತಾಡಿ ಬಂದ್ವಿ. ಬಂದ ಮೇಲೆ ಇವ್ರ ಫ್ಯಾಮಿಲಿ ಅವಾಗ ಅಲ್ಲೇ ಇದ್ದಿದ್ದಾರೆ. ಯಾರೋ ಈ ಹುಡುಗಿ ಕಡೆ ಅವ್ರ ಫ್ಯಾಮಿಲಿ ಅಲ್ಲಿ ಸ್ಟೇ ಆಗಿದ್ದಾರೆ. ಆದ್ರೆ ಈ ಬ್ರದರ್ ಸಿಸ್ಟರ್ ಅಂತ ಏನ್ ಹೇಳ್ತಾ ಇದ್ದಾರೆ ಅವರು ಬಂದು ನಮ್ ಜೊತೆ ಮಾತಾಡ್ಕೊಂಡು ಹೋಗಿದ್ದಾರೆ. ಅವತ್ತು ನೈಟ್ ಪಾರ್ಟಿ ಇದ್ದಿದೆ ಅವ್ರ ಮನೇಲಿ. ಸೊ ನಮ್ ಕಡೆಯಿಂದ ಇಬ್ರು ಹೋಗಿದ್ದಾರೆ, ನಮ್ ಬ್ರದರ್ ಆಗಿ ಮಾಡಿದವರು ಹೋಗಿದ್ದಾರೆ. ಅದಕ್ಕೆ ಅವ್ರು ಹುಡುಗನ ಫ್ಯಾಮಿಲಿಯಲ್ಲಿ ಎಲ್ಲ ಅಣ್ಣ ತಂಗಿ ಇದ್ರಲ್ಲ, ತಂಗಿ ನಾನು ಎಂಗೇಜ್ಮೆಂಟ್ ಮಾಡಿದೀನಿ, ಇವನ್ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇವಾಗ ಇದು ಹೇಳಿದಾಗ ಇವ್ರ ತಂದೆ ಹುಡುಗಿಯವ್ರ ತಂದೆ, ಸರಿ ನೀವು ಒಬ್ಬರೇ ಬಂದಿರ, ನಿಮ್ಮ ಬ್ರದರ್ಸ್ ಸಿಬ್ಲಿಂಗ್ಸ್ ಎಲ್ಲ ಇಲ್ವಾ, ಏನ್ ಕತೆ ಮಾಡ್ತೀರಾ, ಏನ್ ಮಾತಾಡ್ತಾ ಇದೀರಾ, ಏನ್ ಮಾಡ್ತೀರಾ ನೀವು ಕೆಲಸ, ಇದೆಲ್ಲ ಕೇಳಿದಾಗ ಇವ್ರು ಇಲ್ಲಿರೋದು ಅಂತ ಗೊತ್ತಾಗಿ ಬೆಂಗಳೂರಲ್ಲೇ ಇರೋದು ಅಂತ ಗೊತ್ತಾಗಿರೋದ್ರಿಂದ ಅವ್ರೇನಂದ್ರು ನಿಮ್ ಬ್ರದರ್ ಯಾರು ಇಲ್ವಾ, ಇಲ್ಲ ನಮ್ ಬ್ರದರ್ ಆಚೆ ಇದಾರೆ ಬರ್ತಾರೆ ಅಂತ ನಮಗ್ ಕರ್ಸೋರು. ಸೊ ನಿಮ್ಮನ್ನ ಹುಡುಗಿ ಮನೆ ಫ್ಯಾಮಿಲಿ ಕಡೆ ಆಗಿ ಮತ್ತೆ ಅವ್ರ ಬ್ರದರ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋದು ಅವರು ಮುಂಬೈಗೆ. ಸ್ಟೇಜ್ ಅಲ್ಲಿ ನಿಮ್ಗೆ ಅವ್ರ ತಂಗಿ ಇದ್ರಲ್ವಾ, ಯಾರು ಈ ಹುಡುಗನ್ ಕಡೆ ತಂಗಿ ಅವರು ಏನ್ ಹೇಳಿದಾರೆ ಅಂದ್ರೆ, ಇವಾಗ ನಮ್ ಕೊಲ್ಲಿಗೆ ಯಾರು ಅಲ್ಲಿ ಹೋಗಿದ್ರು ಅವ್ರಿಗೆ ಅವ್ರು ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಅವ್ರಿಗೆ ಹೇಳಿದ್ದಾರೆ. ಸೊ ಇವನ್ಗೆ ಏನ ಅರ್ಥ ಆಗಿದೆ ಅಂದ್ರೆ ಇವನ್ ಸೈಡ್ ಕರ್ಕೊಂಡ್ ಬಂದು ನೀವು ನಾವ್ ಹೇಳ್ದಂಗೆ ನಾಟಕ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇವನು ಹೋಗಿ ಅಲ್ಲಿ ನಾಟಕ ಹಂಗೆ ತರ ಹೇಳಿದಾನೆ. ಹೌದು, ಅದಕ್ಕೆ ಅವ್ರು ಏನಂದ್ರು ನೀವ್ ಎಲ್ಲಿರೋದು ಅಂತ ಎಲ್ಲ ಕೇಳಿದಾಗ ಇವನು ಒರಿಜಿನಾಲಿಟಿ ಇರೋದು ಹೇಳೋ ತರ ಹೇಳಿ, ನಾವು ಬೆಂಗಳೂರಲ್ಲಿ ಇದೀವಿ, ಈ ತರ ಕೆಲಸ ಮಾಡ್ತಾ ಇದ್ದೀವಿ, ನಮ್ದು ಇಂಡಸ್ಟ್ರಿಯಲ್ ಇದೆ, ನಮ್ ನಾಳೆ ಇಲ್ಲಿ ಫಂಕ್ಷನ್ ಇದೆ, ಅದಕ್ಕೆ ಬರ್ತಾರೆ ನಮ್ಮವ್ರು ಬರ್ತಾರೆ, ಅದಕ್ಕೆ ಇವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ವಿ ಅಂತ ಅವನು ಹೇಳೋದಿದ್ದಾನೆ. ಸೊ ಅವಾಗ ಅವ್ರು ಕೇಳಿದ್ರೆ ನಿಮ್ ಬ್ರದರ್ ಯಾರು ಇಲ್ವಾ ನೀವ್ ಹೇಳಿದ್ರಲ್ಲ ಅಂತ. ಸೊ ಅವಾಗ ಅವ್ರನ್ನ ಕರ್ಸಿ ಅಂದಿದ್ಕೆ ನಾವು ಹೋದ್ವಿ. ಇವಾಗ ನಾವು ಹೋದ್ಮೇಲೆ ಏನಂದ್ರೆ ಅವ್ರು ಬಂದು ಮಾತಾಡ್ಸಿದ್ರು. ಅಲ್ಲೇನು ಮಾತುಕತೆ ನಾರ್ಮಲ್ ಆಗಿ ಎಷ್ಟು ವರ್ಷದಿಂದ ಇರ ಎಲ್ಲ ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಾ ಇದ್ರು ಹಂಗೆ ಎಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಇವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ತಿಳ್ಕೊಂಡು ಅವ್ನ್ ಬಂದು ಏನೋ ನಮ್ ಫುಲ್ ಕ್ಲೋಸ್ ಆಗಿರೋ ತರ ಎಲ್ಲ ಹುಡುಗ ನಮ್ ಚೆನ್ನಾಗಿ ಪರಿಚಯ ಇರೋ ತರ ಎಲ್ಲ ಮಾತಾಡ್ಸ್ಬಿಟ್ಟು ಹೋಗ್ಬಿಟ್ಟ. ನಾವು ಅಲ್ಲಿಂದ ನೈಟು 10:00 ಆ ಮನೆಯಿಂದ ನಾವು ಆಚೆ ಬಂದ್ವಿ. ನಾವು ಹೇಳ್ಬಿಟ್ಟು ಬಂದು ಈ ಥರ ಫಂಕ್ಷನ್ ಇದೆ ಬರಬೇಕು ನೀವು ಅಂತ ಹೇಳ್ಬಿಟ್ಟು ನಾವು ಒಂದು ವಾರಕ್ಕೆ ನೆಕ್ಸ್ಟ್ ವೀಕಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಬಂದ ಮೇಲೆ ನಮ್ಮ ಈ ಹುಡುಗಿಯವರ ಅಣ್ಣ ನನಗೆ ಫೋನ್ ಮಾಡಿ ನಮಗೆ ಒಂದು ಹೋಟ್ಲಿಗೆ ಕರೆದ್ರು. ನಾವು ಆ ಹೋಟ್ಲಿಗೆ ಹೋದ್ವಿ. ಅಲ್ಲೇ ಅವ್ರ ತಂದೆ ಇದ್ದರು. ನಾವು ಹೋಗಿದ್ದು ನೋಡಿ ಅವ್ರ ತಂದೆ ನೀವೇನು ಇಲ್ಲಿದ್ದೀರಾ ಅಂತ ನಮಗೆ ಕೇಳಿದ್ರು. ನಾವು ಅಂದ್ವಿ ನಿಮ್ಮ ಮಗನ ಫ್ರೆಂಡು ನಾನು, ನಿಮ್ಮ ಮಗ ಈ ಥರ ನಿಮ್ಮ ಅಲ್ಲಿನ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿದರು, ಅದಕ್ಕೆ ಬಂದಿದ್ವಿ ಅಂತ. ಓ ಹೌದಾ, ಏನಂತ ನೀವು ತಿಳ್ಕೊಂಡ್ರಿ ಹೇಳಿ. ನಿಮ್ಮ ಅಲ್ಲಿಯ ಫ್ರಾಡ್ ಸರ್, ಅವ್ರ ಸಿಸ್ಟರು ಬ್ರದರ್ ಅಂತ ಇರೋರಲ್ಲ, ಯಾರು ಸ್ವಂತವ್ರಲ್ಲ, ಎಲ್ಲ ಬೇರೆಯವರು ಅಂತ ಹೇಳಿದ್ವಿ. ಹೌದಾ, ಸರಿ ಇವಾಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಹೇಳಿಬಿಟ್ಟು ಒಂದೇ ತಕ್ಷಣ ಅಂದ್ರೆ ಅಲ್ಲಿ ನಾವು ಅಲ್ಲೋಗಿ ಬ್ರದರು ಅಲ್ಲ ಸಿಸ್ಟರು ಅಂತ ಅವ್ರ ಸಿಸ್ಟರ್ ಇನ್ ಲಾಗೆ ನಾವು ಹಸ್ಬೆಂಡ್ ಆಗ್ತಾ ಇದೀವಿ ಅಂತ ನಮ್ಮ ಬ್ರದರ್ ಹೇಳಿದಾನೆ. ಸೊ ಅವ್ನೇನ್ ತಿಳ್ಕೊಂತಾರೆ ಅವ್ರ ತಂದೆ, ಇವಾಗ ಅಲ್ಲಿದ್ದವನು ನಮ್ಮ ಮಗನ ಜೊತೆ ಫ್ರೆಂಡ್ ಆಗಿದ್ದಾನೆ ಅಂದ್ರೆ ಅದ್ ಹೆಂಗ್ ಫ್ರೆಂಡ್ ಆಗ್ತಾನೆ? ನಿಮ್ಗೆ ಇಲ್ಲಿ ಏನಂದ್ರೆ ಇವಾಗ ಮಗ ಬಂದು ಅಪ್ಪ ಬಂದು ಮಗನ ನಂಬ್ತಾ ಇದ್ದಿಲ್ಲ. ಏನಂದ್ರೆ ಲವ್ ಕಮ್ ಅರೇಂಜ್ ಅಲ್ವಾ. ಸೊ ಮಗನ್ಗೆ ಇಷ್ಟ ಇಲ್ಲ ಅಂತ ಅವ್ರ ತಂದೆಗೆ ಸ್ವಲ್ಪ ಫೀಲಿಂಗ್ ಇದ್ದಿದೆ, ಮಗಳು ಚೆನ್ನಾಗಿರ್ಬೇಕು ಅಂತ ಅವ್ರ ತಂದೆಗೆ ಇದ್ದಿತ್ತು. ಇವಾಗ ನಾವು ಹೋಗಿ ಡೈರೆಕ್ಟ್ ಆಗಿ ನಿಮ್ ಮಗನ್ ಫ್ರೆಂಡ್ ನಾನು ಅಲ್ಲಿ ಹೇಳಿಲ್ವಲ್ಲ, ಅಲ್ಲೇ ಹೇಳ್ಬೋದಾಯ್ತಲ್ವಾ ನಿಮ್ ಮಗನ್ ಫ್ರೆಂಡ್ ನಾನು ಅಂತ, ಏನಕ್ಕೆ ಅಲ್ಲಿ ಹೇಳಿಲ್ಲ ಅಂತ ನಮಗೆ ಕೇಳಿದ್ರು. ನಾವ್ ಹೇಳಿದ್ವಿ ನಾವು ಬಂದು ಅವನ ಬಗ್ಗೆ ತಿಳ್ಕೊಬೇಕು ಅಂತ ಬಂದಿದ್ವಿ, ಅದಕ್ಕೆ ಈ ತರ ಆಗಿರೋದು. ಇವಾಗ ನೀವು ಬೇರೆ ಹೋಟ್ಲಲ್ಲಿ ಇದ್ದೀರಾ,
ನೀವು ಇವತ್ತು ನೈಟು ಬೆಳಗ್ಗೆ ನಿಮ್ಗೆ ಫ್ಲೈಟ್ ಇದೆ, ನೀವು ಮೂವ್ ಆಗ್ತೀರಾ ಅಂತ ಹೇಳಿದಿರಲ್ವಾ, ನಿಮ್ಮ ಫ್ಲೈಟ್ ಎಲ್ಲ ನಿಮ್ಗೆ ಇಲ್ಲ, ಸಾಯಂಕಾಲ ನಿಮ್ಮ ಫ್ಲೈಟ್ ಇರೋದು. ಅವರು ಫ್ಲೈಟ್ನ ಸಾಯಂಕಾಲ ಮಾಡಿದ್ದಾರೆ. ಇವಾಗ ನೀವು ಸಾಯಂಕಾಲ ಹೋಗೋದು, ಆದರೆ ಅಲ್ಲಿ ಅವ್ನಿಗೆ ಹೇಳಿರೋದು ಬಂದು ಬೆಳಗ್ಗೆ ಫ್ಲೈಟಲ್ಲಿ ಹೋಗ್ಬಿಡ್ತೀವಿ ಅಂತ ಹೇಳಿರೋದು. ಸೊ ನಾವು ಅಲ್ಲಿ ನೋಡ್ಬೋದು, ನೀವು ಸಾಯಂಕಾಲ ಹೋಗ್ತೀರಾ, ಆದರೆ ನಮ್ಮ ಪ್ರೋಗ್ರಾಮ್ ಬಂದು ಮಾರನೇ ದಿವಸ ಮಧ್ಯಾಹ್ನ ಇರೋದು. ನಾವು ಹೋಗಿ ಅಲ್ಲಿ ಮಾತಾಡ್ಬೇಕಂದ್ರೆ ನೀವು ಅವಾಗ ಬನ್ನಿ ಸರ್, ನಿಮ್ಗೆ ಒರಿಜಿನಾಲಿಟಿ ಗೊತ್ತಾಗುತ್ತೆ ಅಂತ ನಾವು ಹೇಳಿದ್ವಿ. ಇದ್ರಲ್ಲಿ ಏನಂದ್ರೆ ನಿಮಗೆ ಅವ್ರ ಅಕ್ಕ ತಮ್ಮ ಅಮ್ಮ ಅಪ್ಪ ಅಲ್ಲ, ನಿಮ್ಗೆ ಯಾರು ಅಂತ ಗೊತ್ತಾಗುತ್ತೆ ಅಂತ ನಾವು ಹೇಳಿದ್ವಿ. ಇದು ಹೇಳಿದಾಗ ಅವ್ರ ತಂದೆ ಏನಂದ್ರು, ಅವಾಗ ಅವರು ಶಾಕು, ಹೌದಾ ನಿಮ್ಗೆ ಇವಾಗ ನಾವು ಆತರ ಹೇಳಿದ್ರೆ ಅವಾಗ ನೀವ್ ಏನ್ ನಂಬ್ತೀರಾ, ನಿಮ್ಗೂ ಅವರೇ ತಂದೆ ತಾಯ, ನೋಡಿ ಸರ್ ನಾಳೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ನಾವು ಹೇಳಿದ್ವಿ. ಇವಾಗ ನಾವು ಇಲ್ಲೊಂದು ಸೆಟಪ್ ಮಾಡಿದ್ವಿ. ಇವಾಗ ನಮ್ಮ ಕಡೆನೂ ಹುಡುಗಿ ಕಡೆ ಬರಬೇಕು, ನಾವು ಅಲ್ಲೋಗಿ ಇರ್ತಾ ಇದೀವಿ ಅಂದ್ರೆ ನಮ್ಮ ಕಡೆನೂ ಹುಡುಗಿ ಕಡೆ ಬಂದಾಗ ಅಲ್ಲಿ ಅವ್ರು ಮಾತಾಡ್ಸ್ಬೇಕು. ಯಾರೋ ಅವ್ರ ಅಪ್ಪ ಅಮ್ಮ ಎಲ್ಲ ಮಾಡಿದ್ರಲ್ಲ, ಇವಾಗ ನಮ್ಮ ಜೊತೆನೂ ನಾವು ಅವ್ರ ಫ್ಯಾಮಿಲಿ ತರ ಮೆಂಬರು, ಇವರು ಬರ್ತಾ ಇದ್ದಾರೆ. ಎಲ್ಲಾ ಫ್ಯಾಮಿಲಿಗೂ ಒಬ್ರೇ ಅಪ್ಪ ಅಮ್ಮ ಬರ್ತಾ ಇದಾರ? ಇಲ್ಲ, ಒಬ್ರೇ ಅಪ್ಪ ಅಮ್ಮ ಅಂದ್ರೆ ಇದ್ರಲ್ಲಿ ಏನಂದ್ರೆ ಶೂಟಿಂಗ್ ಮನೆಯಲ್ಲಿ ಇವಾಗ ಪರ್ಟಿಕ್ಯುಲರ್ ಆಗಿ ಇವ್ರ ಫ್ಯಾಮಿಲಿ ಅಂತ ಒಂದು ಸೆಟಪ್ ಮಾಡ್ಬಿಟ್ಟಿದ್ದಾರೆ. ಇವ್ರಿಗೆ ಅಡ್ಜಸ್ಟ್ಮೆಂಟ್ ಅಂದ್ರೆ ಒಂದ್ ಫ್ಯಾಮಿಲಿ, ಇವಾಗ ಯಾರಾದ್ರೂ ಶೂಟಿಂಗ್ ಬಂದಾಗ ಇಲ್ಲ ಫ್ಯಾಮಿಲಿ ತರ ಬೇಕು ಅಂದಾಗ ಈ ಗ್ರೂಪ್ ಹೋಗ್ಬಿಡ್ತಾರೆ. ಇವಾಗ ಗ್ರೂಪ್ ಲೆಕ್ಕ. ಅದೇ ನಿಮ್ಗೆ ರೆಡ್ ಫ್ಲಾಗ್ ಅಲ್ಲ, ಅದೇ ನಿಮ್ಗೆ ಗೊತ್ತಾಗಿರೋದು. ಯಾಕಂದ್ರೆ ಆ ಹುಡುಗನ್ಗೂ ಅಪ್ಪ ಅಮ್ಮ ರೋಲ್ ಮಾಡಿರೋದು ಇವ್ರೆ. ಈಗ ನೆಕ್ಸ್ಟ್ ನೀವು ನಾಳೆ ದಿನ ಹೋಗ್ತಾ ಇರೋದು ರೋಲ್ ಮಾಡ್ತಾರೋ ಅದಕ್ಕೆ ನಮ್ಗೇನಂದ್ರೆ ಅದನ್ನೇ ಬೇಕಾಗಿತ್ತು. ನಾವು ಅದಕ್ಕೆ ಅವರು ಯಾರನ್ನ ಮೀಟ್ ಮಾಡ್ತಾ ಇದಾರೆ ಇವ್ರು ಏನ್ ತಿಳ್ಕೊಂಡ್ರು, ಹೆಂಗೋ ಅವ್ರು ಆವತ್ತು ಇದ್ದು ಬಿಟ್ರೆ ನಾವು ಆ ವಾಚ್ಮೆನ್ ಕೇಳಿದ್ವಿ ಯಾವತ್ತು ಫ್ರೀ, ಇವ್ರು ಬರ್ತಾ ಇರೋ ದಿವಸ ನಮಗ್ ಗೊತ್ತಿತ್ತಲ್ವಾ ಬುಧವಾರ ಬರ್ತಾ ಇದ್ದಾರೆ ಅಂತ. ಸೊ ನಾವು ಗುರುವಾರ ಪ್ಲಾನ್ ಮಾಡಿದಾಗ ಇವ್ರು ಬುಧವಾರ ಬಂದ್ರೆ ಅವನೇನ್ ತಿಳ್ಕೊಂಡ್ರೆ ಬುಧವಾರ ಬಂದ್ಬಿಟ್ಟು ಇವ್ರು ಇಲ್ಲೇ ಆಲ್ಟ್ ಆಗ್ಬಿಟ್ರೆ ಗುರುವಾರ ಬಂದ್ರು ಸೇಮ್ ಆಗ್ಬಿಡುತ್ತೆ, ಒಂದೇ ಸಲ 2 ಕೆಲಸ ಆದಂಗ ಆಗುತ್ತೆ, ದುಡ್ಡು ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ರನ್ನ ಅದೇ ಟೀಮ್ ನ ಇವನೇ ಸೆಟ್ ಮಾಡ್ಬಿಟ್ಟ. ಕರೆಕ್ಟ್ ಅರ್ಥ ಆಯ್ತು. ವಾಚ್ಮೀನ್ ಸೆಟ್ ಮಾಡ್ಬಿಟ್ಟ. ಸೊ ನಾವು ಹೋದಾಗ ನಾವೆಲ್ಲ ಮಾತುಕತೆ ಆಯ್ತು, ಮಾತುಕತೆ ಮಾಡಿ ನಾವು ಮಾತಾಡ್ತಾ ಇದೀವಿ. ಹುಡುಗಿ ಕಡೆ ಎಲ್ಲ ಬಂದು ನಮ್ ಸೈಡ್ ಇಂದ ಹುಡುಗಿ ಕಡೆ ಬಂದಾಗ ಅವ್ರು ಮಾತಾಡ್ತಾ ಇದಾರೆ. ಇವ್ರ ಫ್ಯಾಮಿಲಿ ಅವ್ರು ಅವಾಗ ಬರ್ತಾ ಇದಾರೆ, ಇವ್ರ ತಂದೆ ತಾಯಿ ಮತ್ತೆ ಅವ್ರ ತಂಗಿ ಎಲ್ಲ ಬರ್ತಾ ಇದಾರೆ. ಯಾರು ಈ ಹುಡುಗನ್ ಬೆಂಗಳೂರಲ್ಲಿ ಹುಡುಗ ಇದ್ನಲ್ಲ, ಅವರು ಆ ಹುಡುಗಿ ಕಡೆಯವರು ಫ್ಯಾಮಿಲಿ ಬಂದ್ರು. ಅಲ್ಲಿ ಇವಾಗ ಅವ್ರಿಗೆ ಗೊತ್ತಾಗ್ಬಿಡ್ತಲ್ವಾ, ಅಲಿಯ ಅಂತ ಹೇಳೋರು ಇವಾಗ ಅಣ್ಣ ಅಂತ ಹೇಳ್ಬೋದಾರೆ. ಅವ್ರ ಅಪ್ಪ ಅಮ್ಮನಿಗೆ ಡೌಟ್ ಬಂತು, ಯಾರು ಹುಡುಗಿ ಅವ್ರ ಅಪ್ಪ ಅಮ್ಮನಿಗೆ ಡೌಟ್ ಬಂತು. ಅವಾಗ ನಾವು ಕರ್ಕೊಂಡ್ ಬಂದಿದ್ವಲ್ಲ, ಆ ಹುಡುಗಿ ಏನ್ ಮಾಡಿದ್ಲು ಅಂದ್ರೆ ನನ್ನ ತಮ್ಮನ ತರ ಆಕ್ಟಿಂಗ್ ಮಾಡಿದವ್ರಿಗೆ ಕಪಾಲಕ್ಕೆ ಹೊಡೆದ್ಲು. ಆ ಕಪಾಲಕ್ಕೆ ಹೊಡೆದಿದ್ದೇನಂದ್ರೆ ಸೌಂಡ್ ಜಾಸ್ತಿ ಆಯ್ತು. ಸೊ ಇವ್ರು ಬಂದು ಕೇಳಿದಾಗ ಇವನ್ ಬಂದು ನನ್ನ ಚೀಟ್ ಮಾಡ್ತಾ ಇದ್ದಾನೆ, ಆ ಹುಡುಗಿನ ಚೀಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ದ ಹುಡುಗಿ ಫ್ಯಾಮಿಲಿ ಅವರು. ಸೊ ಇದರಿಂದ ಏನಾಯ್ತು ಅಂದ್ರೆ ಅವ್ರ ತಂದೆ ಕೇಳಕ್ ಶುರು ಮಾಡಿದ್ರು. ಅವಾಗ ಎಷ್ಟೊತ್ತು ಅವರು ಪ್ರೊಟೆಕ್ಟಿವ್ ಮಾಡೋರು, ಆದ್ರೂ ಅವರಿಂದ ಆಗಿಲ್ಲ. 2 ಅವರ್ ಮಾತುಕತೆ ಆದ್ಮೇಲೆ 3ನೇ ಇದಕ್ಕೆ ಅವ್ರು ಹೇಳ್ಬಿಟ್ರು, ಇಲ್ಲ ನಾವೆಲ್ಲ ಡ್ರಾಮಾ ಆರ್ಟಿಸ್ಟು, ಈ ತರ ಆಗಿದೆ, ಇವ್ರು ನಾವು ಮಾಡ್ತಾ ಇದೀವಿ ಅಂತ. ಸೊ ನಿನ್ನೆನೂ ನಾವು ಮಾಡಿದ್ದು ಡ್ರಾಮಾನೇ, ಆ ಹುಡುಗನಿಗೂ ನಮಗೂ ಸಂಬಂಧ ಇಲ್ಲ, ನಮಗ್ ದುಡ್ಡು ಕೊಟ್ಟಿದಿಂದ ನಾವು ಕೆಲಸ ಮಾಡಿದ್ವಿ. 2 hours ನಿಮ್ಗೆ ಆಟಾಡ್ಸಿದ್ರು ಅವರು, ಇಲ್ಲ ನಮ್ ಹೀಗೆ ನಾವ್ ಹಾಗೆ ಅದು ಎಲ್ಲಾ ಮಾತುಕತೆ. ಇದ್ರಲ್ಲಿ ಏನಂದ್ರೆ ಅವಾಗ ಏನಂದ್ರೆ ನಾರ್ಮಲ್ ಆಗಿ ಫೋನ್ ಕಾಲ್ಸ್ ಕನೆಕ್ಟ್ ಆಗ್ತಾ ಇದ್ದಿಲ್ಲ ಸರಿಗೆ. ಫೋನ್ ಕಾಲ್ ಕನೆಕ್ಟ್ ಆಗಿದ್ರೆ ಅವ್ನ್ ರೀಚ್ ಆಗ್ಬಿಟ್ಟಿರು. ಆಮೇಲೆ ಇವ್ರು ಫೋನ್ ಮಾಡಿ ಅವನ್ನ ಕರ್ಸೋರು. ಆ ಹುಡುಗ ಬಂದಾಗ ಏನ್ ನನ್ನ ಬಿಟ್ಟು ನಮ್ ಫ್ಯಾಮಿಲಿ ನೋಡಕ್ ಬಂದ್ಬಿಟ್ರ ಅಂತ ಕೇಳ್ತಾ ಇದ್ದ. ಅವನ್ ಯಾವಾಗ ಕೇಳಿದಾಗ ಹುಡುಗಿ ಕಡೆ ಅಪ್ಪ ಹೋಗಿ ಕೆನ್ನೆಗೆ ಹೊಡೆದಿದ್ದಾನೆ. ಎಷ್ಟು ಫ್ರಾಡ್, ಏನಕ್ಕೆ ಈ ತರ ಹೇಳಿದ್ಯಾ, ಏನು ಕತೆ, ಅವ್ನು ಹೊಡೆದ್ಮೇಲೆ ಏನಕ್ಕೆ ಹೊಡೆದ್ರಿ, ನಮ್ಮ ಫ್ಯಾಮಿಲಿ ಮುಂದೆ ಪ್ರೆಸ್ಟೀಜ್ ಹೋಯ್ತು, ನಾನು ಇಲ್ಲೇ ಇರಲ್ಲ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ. ಅವಾಗ ಅಲ್ಲಿ ಡೋರ್ನ ಕ್ಲೋಸ್ ಮಾಡಿ ಈ ತರ ಆಗಿದೆ, ನಿನಗೆ ಪೊಲೀಸ್ ಕಂಪ್ಲೇಂಟ್ ನಾವು ಕೊಡ್ತೀವಿ, ಬನ್ನಿ ಕೂತ್ಕೊಳ್ಳಿ ಅಂತ ಹಿಡ್ಕೊಂಡ್ಬಿಟ್ರು. ಅವ್ನು ಗೊತ್ತಾಗೋಯ್ತು, ಇವಾಗ ಅವ್ನು ಫ್ರಾಡ್ ಮಾಡಿರೋದು ಗೊತ್ತಾಗಿದೆ ಅಂತ. ಅವಾಗ ಏನ್ ಹೇಳ್ತಾನೆ, ನಮ್ಮ ಅಪ್ಪ ಅಮ್ಮನ್ಗೆ ನಿಮ್ ಮಗ್ಳು ಇಷ್ಟ ಇಲ್ಲ, ಆ ತರ ಅವ್ನು ಸ್ಟೋರಿ ಚೇಂಜ್ ಮಾಡ್ತಿದ್ದಾನೆ. ಅವನು ಬೇರೆ ಫ್ಯಾಮಿಲಿ ತರ ನಾವು ತೋರಿಸ್ವಿ, ನಿಮಗ್ ಬೇಜಾರಾಗಬಾರ್ದು, ನನ್ನ ಅಪ್ಪ ಅಮ್ಮನ್ ಕರ್ಕೊಂಡೋಗಿ ತೋರಿಸ್ತೀನಿ, ಆದ್ರೆ ಅವ್ರು ಒಪ್ಪಲ್ಲ, ಅವ್ರಿಗೆ 5 ಜಾಸ್ತಿ ಕೊಡ್ಬೇಕು, ಅಂದ್ರೆ ಅವರು ಜಾಸ್ತಿ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ, ನೀವು ಅಷ್ಟು ಬರಲ್ಲ ಅಂತ ಹೇಳಿದ್ದಾರೆ. ಅದು ನೀವು ಮುಂಚೆನೆ ಹೇಳ್ಬೋದಾಯ್ತಲ್ವಾ, ಇವಾಗ ನನಗೆ ದುಡ್ಡು ವಾಪಸ್ ಕೊಡು ಅಂತ ಅವ್ರ ಅಪ್ಪ ಅಲ್ಲಿ ಕೇಳಿದಾನೆ.
ಅವಾಗ ಇವನು ಹೇಳಿದ ನಾನು ಖರ್ಚು ಮಾಡಿದ್ದೀನಿ, ನನ್ನ ತವ ಸ್ವಲ್ಪ ಇದೆ, ಅದು ಬೇಕಂದ್ರೆ ಕೊಡ್ತೀನಿ. ಖರ್ಚು ಮಾಡಿದೀನಿ ಅಂತಂದ್ರೆ ಹುಡುಗಿ ಖರ್ಚು ಮಾಡಿದೀನಿ ಅಂತ, ಹುಡುಗಿ ಖರ್ಚು ಮಾಡಿದೀನಿ ಅಂತ ಅಲ್ಲ, ಅವ್ನು ಖರ್ಚು ಮಾಡ್ಬಿಟ್ಟಿದ್ದಾನೆ. ದುಡ್ಡು 60 ಲಕ್ಷ ಎಲ್ಲ ಒಂಚೂರು ಅರ್ಧ ಖರ್ಚು ಮಾಡಿದ್ದಾನೆ, ಒಂದು 30 ಲಕ್ಷ ರೂಪಾಯಿನೂ ಉಳಿದಿದೆ. ಅದು ವಾಪಸ್ ಇಷ್ಟು ಕೊಡ್ತೀನಿ, ಮಿಕ್ಕಿದ್ದು ನಾನು ಟೈಮ್ ಕೊಡಿ ನಾನು ಕೊಡ್ತೀನಿ. ಆದ್ರೆ ಹುಡುಗಿ ಅವ್ರ ಅನ್ನ ಇವ್ನು ಫ್ರಾಡ್ ಮಾಡಿರೋದು ನೋಡಿ ಪೊಲೀಸ್ನ ಕರೆದ್ಬಿಡೋಣ ಅಂತ.